ಪಾಠ 13. ಪ್ರೀತಿಯು ದೇವರ ಕಾನೂನನ್ನು ನೆರವೇರಿಸುತ್ತದೆ. ಲವ್ ಇಸ್ ದ ಫುಲ್ಫಿಲ್ಮೆಂಟ್ ಆಫ್ ದ ಲಾ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೇವರ ಮಕ್ಕಳೇ, ಹೇಗಿದ್ದೀರಾ? ತ್ರೈಮಾಸಿಕದ ಕೊನೆಯ ಪಾಠಕ್ಕೆ ಬಂದಿದ್ದೇವೆ. 13ನೇ ಪಾಠಕ್ಕೆ ಬಂದಿದ್ದೇವೆ. ದೇವರು ಅದ್ಭುತವಾಗಿ ಪ್ರೀತಿ ಮತ್ತು ನ್ಯಾಯ ಎಂಬತಕ್ಕಂಥ 2 ಅಂಶಗಳನ್ನು ನಮ್ಮೆಲ್ಲರಿಗೂ ತಿಳಿಸಿದ್ದಾನೆ. ಬನ್ನಿ, ಈ ದಿನದ ಪಾಠವನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಪ್ರೀತಿಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಪ್ರೀತಿ ದೇವರ ನಿಯಮವನ್ನು ಸಂಪೂರ್ಣಗೊಳಿಸುವುದು. ಹೌದಾ? ಬನ್ನಿ, ಅತಿಥಿಗಳನ್ನು ಕೇಳಿ ಅವರನ್ನು ಸ್ವಾಗತ ಮಾಡಿದ ನಂತರ ಉತ್ತರವನ್ನು ಪಡೆಯೋಣ. ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ. ಸ್ಮರಣ ವಾಕ್ಯವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. 13ನೇ ಅಧ್ಯಾಯ 8ನೇ ವಚನ, ರೋಮಾಪುರದವರಿಗೆ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಕಾನೂನಿಗೆ ವಿರುದ್ಧವಾಗಿ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕಾನೂನು ಪ್ರಕಾರವಾಗಿ ಅವನಿಗೆ ಶಿಕ್ಷೆ ಕೊಡಬೇಕಾ, ಅಥವಾ ಪ್ರೀತಿ ಎಂಬತಕ್ಕಂಥ ರೀತಿಯ ಮೂಲಕ ಆತನಿಗೆ ಶಿಕ್ಷೆಯನ್ನು ಕೊಡಬೇಕಾ ಅಂತ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ. ದೇವರು ಈಗಾಗಲೇ ನಾವು ಕಲ್ತ್ಕೊಂಡಿರೋದು ಏನಂದರೆ, ನ್ಯಾಯ ಪ್ರೀತಿ ಜೊತೆ ಜೊತೆಯಲ್ಲಿ ಹೋಗ್ತದೆ. ಯಾರನ್ನ ಪ್ರೀತಿ ಮಾಡ್ತಾರೆ ದೇವರು ದಂಡಿಸ್ತಾರೆ. ಪಾಪದ ಸಂಬಳ ಮರಣ, ಅದೊಂದು ಶಿಕ್ಷೆ. ಪಾಪ ಮಾಡದೇ ಇದ್ದರೆ ಆ ಶಿಕ್ಷೆ ನಮಗೆ ಸಿಗ್ತಾ ಇರಲಿಲ್ಲ. ಈ ಲೋಕದಲ್ಲಿ ಪ್ರತಿಯೊಬ್ಬನು ಮಾಡುವ ಪಾಪಕ್ಕೆ ಅದರ ದಂಡನೆಯನ್ನು ಅನುಭವಿಸಬೇಕು. ದಾವೀದನು ಪಾಪ ಮಾಡ್ದ. ದೇವರು ಅವನ ಮೇಲೆ ಕನಿಕರ ತೋರಿಸಿದ್ರು, ಪ್ರೀತಿ ತೋರಿಸಿದ್ರು, ಕ್ಷಮಿಸಿದ್ರು. ಆದರೆ ಅವನಿಗೆ ಶಿಕ್ಷೆ ಆಯಿತು. ಹುಟ್ಟಿದ ಮಗುವನ್ನು ಸ್ವಾಮಿ ತಗೊಂಡ್ರು. ಹೀಗೆ ಪ್ರೀತಿಯಿಂದ ನಾವು ಶಿಕ್ಷೆಯನ್ನು ಕೊಡಬೇಕು. ಯಾವುದೇ ಶಿಕ್ಷೆಯು ಒಬ್ಬ ಮನುಷ್ಯನನ್ನು ನಾಶ ಮಾಡುವುದಕ್ಕೆ, ತುಳಿಯುವುದಕ್ಕೆ, ಕೀಳಾಗಿ ನೋಡುವುದಕ್ಕೆ ಕೊಡುವಂಥದ್ದಲ್ಲ. ಯೇಸು ಸ್ವಾಮಿ ಸಹ ಅನೇಕರಿಗೆ ತನ್ನ ಮಾತುಗಳಿಂದ ಕಠಿಣವಾಗಿ ಹೇಳ್ತಾ ಇದ್ದ, ನೀವು ಇದನ್ನು ಮಾಡಬಾರ್ದು, ಇದನ್ನು ಮಾಡಬೇಕು ಅಂತ. ಆದರೆ ಅವರಲ್ಲಿ ಪ್ರೀತಿ ಇತ್ತು. ಇವತ್ತೇನಾಗ್ತಾ ಇದೆ ಅಂದರೆ, ಪ್ರೀತಿಗಿಂತ ದ್ವೇಷ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ನಿಯಮಗಳನ್ನು ಪರಿಪೂರ್ಣವಾಗಿ ಪಾಲಿಸಲು ಸಾಧ್ಯವಾಗ್ತಾ ಇಲ್ಲ. ದೇವರ ನಿಯಮ, ದೇವರ ಆಜ್ಞೆ, ದೇವರ ಕಟ್ಟಳೆ ಪ್ರೀತಿಯ ಅಸ್ಥಿವಾರದಿಂದಿದೆ. ಅದು ಆ ಪ್ರೀತಿಯಿಂದಲೇ ಅದು ಬಂದಿರತಕ್ಕಂಥದ್ದು. ಇವತ್ತು 10 ಆಜ್ಞೆಗಳನ್ನು ಸ್ವಾಮಿ ಕೊಟ್ಟಿರ್ತಕ್ಕಂಥದ್ದು ಕೊಲ್ಲಲಿಕ್ಕಲ್ಲ, ಅದನ್ನು ಕಠಿಣವಾಗಿ ಮಾಡಲಿಕ್ಕಲ್ಲ, ಅದರಿಂದ ನಾವು ನಮ್ಮನ್ನು ತಿದ್ದುಕೊಳ್ಳಿ ಎಂಬುದಾಗಿ. ಸೊ ಈ 3ನೇ ತ್ರೈಮಾಸವನ್ನು ಕಲಿತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ಅಂದರೆ, ಪ್ರೀತಿ ಮತ್ತು ಆಜ್ಞೆ ಜೊತೆ ಜೊತೆಯಾಗಿ ಹೋಗ್ತವೆ. ಹೇಗೆ ನಾವು ಪ್ರೀತಿ ಮತ್ತು ನ್ಯಾಯ ಜೊತೆಯಾಗಿರ್ತವೆ ಎಂಬುದಾಗಿ ಹೇಳೋದು, ಇವತ್ತು ಆ ಪ್ರೀತಿ ಮತ್ತು ನ್ಯಾಯ ಜೊತೆಯಾಗಿರ್ತದೆ. ಯಾಕೆಂದರೆ ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಆಜ್ಞೆಗಳು ದೇವರ ಗುಣಾತಿಶಯಗಳು. ನೀನು ದೇವರನ್ನ ಪ್ರೀತಿ ಮಾಡೋದಾದರೆ ದೇವರ ಗುಣವನ್ನು ಅನುಸರಿಸಿ ನಡಿಬೇಕು. ಈಗ ಅನೇಕರನ್ನ ನೀವು ಸಭೆಗೆ ಯಾಕೆ ಬರ್ತಾ ಇಲ್ಲ, ನೀವು ಸಬ್ಬತ್ತನ್ನು ಯಾಕೆ ಕೈಕೊಳ್ತಾ ಇಲ್ಲ ಎಂಬುದಾಗಿ ಕೇಳಿದ್ರೆ ನಾನಾ ಕಾರಣಗಳು ಬರ್ಬೋದು. ಆದರೆ ನಾನು ಇವತ್ತು ಕೇಳುಗರಿಗೆ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥ ಒಂದು ಕಾರಣ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನ. ನೀವು ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡೋದಾದರೆ, ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡೋದಾದರೆ, ಲೂಕ 4:16 ಏನು ಹೇಳ್ತದೆ? ಆತನು ತನ್ನ ವಾಡಿಕೆಯ ಪ್ರಕಾರವಾಗಿ, ಯೇಸು ಕ್ರಿಸ್ತನು ತನ್ನ ವಾಡಿಕೆಯ ಪ್ರಕಾರವಾಗಿ ಸಬ್ಬತ್ತಿನ ದಿನದಲ್ಲಿ ದೇವರ ಆಲಯಕ್ಕೆ ಹೋದನು. ನಿಮಗೆ ದೇವರ ಮೇಲೆ ಪ್ರೀತಿ ಇದೆಯಲ್ಲ, ಯೇಸು ಸ್ವಾಮಿಯನ್ನು ನಾನು ಪ್ರೀತಿ ಮಾಡ್ತೇನೆ, ಯೇಸು ಸ್ವಾಮಿ ಮಾಡಿದಾಗ ಮಾಡಿ, ಯೇಸು ಸ್ವಾಮಿ ಹೇಳಿದಾಗೆ ಅನುಸರಿಸ್ಕೊಂಡು ನಡ್ರಿ. ಇಷ್ಟೇ ನೀವು ಮಾಡಬೇಕಾದದ್ದು. ಈಗ ನಾವು ಹೇಳಿದ್ವಲ್ಲ, ಕರುಣೆಯಲ್ಲಿರಬೇಕು, ನ್ಯಾಯವಾಗಿರಬೇಕು, ದೀನರಾಗಿರಬೇಕು. ಇದೆಲ್ಲವನ್ನು ನಾವು ನೋಡ್ತೇವೆ. ಅನ್ಯರು ಸಹ ಕೆಲವು ಸಾರಿ ಮಾಡ್ತಾರೆ. ಆದರೆ ದೇವರು ಕ್ರೈಸ್ತರಿಗೆ ಅದಕ್ಕಿಂತಲೂ ಉತ್ತಮವಾದದ್ದನ್ನು ಒಂದು ಕೊಟ್ಟಿದ್ದಾರೆ. ಅದನ್ನು ನಾವು ಕಡಿಮೆ ಮಾಡಲಿಕ್ಕಾಗಲ್ಲ.
ವಂಡರ್ಫುಲ್. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ಬರುವುದಾದರೆ ಪಾಸ್ಟರ್ ರಾಜ್ದಾಸ್, ಈ ಪ್ರೀತಿಯ ನಿಯಮ ಕಾನೂನು ಯಾವುದು? ದೇವರು ಇಸ್ರೇಲರಿಗೆ ದಶಾಜ್ಞೆ ಕೊಟ್ಟ ಅಂತ ಎಲ್ಲ ಹೇಳ್ತಾರೆ. ಅದು ಇಸ್ರೇಲರಿಗೆ ಕೊಟ್ಟದ್ದು, ನಮಗಲ್ಲ ಅಂತ ಹೇಳ್ತಾರೆ. ಈ ಆಜ್ಞೆ ಕೊಟ್ಟದ್ದು ಇಸ್ರೇಲರಿಗೆ ಮಾತ್ರ ಅಲ್ಲ, ಈ ಆಜ್ಞೆಗಳು ಆದಿಯಿಂದಲೂ ಇದೆ. ಯಾಕಂದರೆ ಹೇಗೆ ಗೊತ್ತು ಆದಿಯಿಂದ ಇದೆ ಅಂತೇಳಿ? ಏದೇನು ತೋಟದಿಂದ ಹೊರಗಡೆ ಬಂದ ಮೇಲೆ ಆದಮ್ಮ ಅವಳು ಅವ್ರ ಮಕ್ಕಳು ಕಾಯಿನ ಏನು ಮಾಡ್ದ? ತಮ್ಮನ್ನು ಕೊಲೆ ಮಾಡ್ದ. ದೇವರು ಅವನ್ನ ಬಿಟ್ಬಿಟ್ನ? ಆಜ್ಞೆ ಇಸ್ರೇಲರಿಗೆ ಕೊಟ್ಟಿದ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ಬೇಕಾಗಿತ್ತು. ಆದರೆ ಅವನಿಗೆ ಶಿಕ್ಷೆ ಆಯಿತು. ಯಾಕಂದರೆ ಅವನು ಆಜ್ಞೆಯನ್ನು ಮುರಿದ, ಅವನು ಕೊಲೆ ಮಾಡಬಾರ್ದು ಅಂತಿತ್ತು, ಕೊಲೆ ಮಾಡ್ದ, ಅದಕ್ಕೆ ಶಿಕ್ಷೆ. ಸೊ ಅದರಿಂದ ಗೊತ್ತಾಗುತ್ತೆ ಆಜ್ಞೆ ಹಾದಿಯಲ್ಲಿತ್ತು. ಆದರೆ ಅವರು ಮರ್ತು ಪ್ರಯುಕ್ತವಾಗಿ ಐಗುಪ್ತ ದೇಶದಲ್ಲಿ ದೇವರ ಆಜ್ಞೆ ಸಂಪೂರ್ಣವಾಗಿ ಅವ್ರು ಮರ್ತಿದ್ರು. ಅದನ್ನು ಜ್ಞಾಪಕ ತರಲಿಕ್ಕೋಸ್ಕರ ದೇವರು ಅದನ್ನು ಕಲ್ಲ ಮೇಲೆ ಬರೆದು ಇದನ್ನು ಶಾಶ್ವತ ಇಟ್ಕೊಳ್ಳಿ ಅಂತ ಅವ್ರನ್ನ ಕೊಟ್ಟ. ಈ ಆಜ್ಞೆಗಳು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಭಾಳ ಪ್ರಾಮುಖ್ಯದ ಅಂಶ. ಎಲ್ಲ ಕ್ರೈಸ್ತರು ವೀಕ್ಷಕ ತಿಳ್ಕೊಳ್ಬೇಕಂತ ಹೇಳಿದ್ರೆ ಇದು ಸಂಬಂಧದ ಸಾಂಕೇತ. ಇಟ್ ಇಸ್ ಎ ಸೈನ್ ಆಫ್ ರಿಲೇಷನ್ಶಿಪ್. ದೇವರಿಗೂ ಮನುಷ್ಯರಿಗೂ ಸಂಬಂಧ ಮತ್ತು ಮನುಷ್ಯರಿಗೂ ಸಂಬಂಧ. ಮೊದಲು 4 ಆಜ್ಞೆ ಏನು ತೋರಿಸ್ತಂತೇಳಿದ್ರೆ ಇಟ್ಸ್ ಅ ರಿಲೇಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್. ನಾನು ದೇವ್ರನ್ನ ಪ್ರೀತಿ ಮಾಡಿ ದೇವ್ರ ಸಂಗ ಒಳ್ಳೆಯ ಸಂಬಂಧ ಇರಬೇಕಾದ್ರೆ ಪಾಸ್ಟರ್ ಪ್ರಸನ್ನ ಹೇಳಿದ್ರಲ್ಲ, ನಿಜವಾದ ಸಂಗಡ ಯಾರಿಗೆ ದೇವ್ರ ಸಂಗಡ ಪ್ರೀತಿ ಇರ್ತದೆ ಅವ್ರಿಗೆ ಸಂಬಂಧ ಇರ್ತದೆ. ಸಂಬಂಧ ಇರಬೇಕಾದ್ರೆ ಪ್ರೀತಿ ಪ್ರಾಮುಖ್ಯ. ಪ್ರೀತಿ ಇಲ್ಲ ಅಂದರೆ ಸಂಬಂಧ ಏನಿರಲ್ಲ. ಸ್ವಾಮಿ ಹೇಳಿ, ನೀನು ನನ್ನ ಪ್ರೀತಿ ಮಾಡಿದ್ರೆ ನೀನು ನನ್ನೇನು ಮಾಡು? ಆರಾಧನೆ ಮಾಡು. ಈ 4 ಆಜ್ಞೆಗಳು ನಾವು ಖಂಡಿತ ಭಾರ ಆಗಲ್ಲ, ಅದು ಸಂತೋಷವಾಗಿ ಮಾಡ್ತೀವಿ. ಯಾಕಂದ್ರೆ ಸಂಬಂಧ ಇದ್ದರೆ, ಪ್ರೀತಿ ಇದ್ದರೆ ಸಂಬಂಧ ಚೆನ್ನಾಗಿರ್ತದೆ. ಅದು ದೇವರಿಗೂ ಮನುಷ್ಯರಿಗೂ ಸಂಬಂಧ. ಈ ನಂತರ 6 ಆಜ್ಞೆ, 5ರಿಂದ 10 ಆಜ್ಞೆಗಳು ಮನುಷ್ಯರಿಗೆ ಸಂಬಂಧ. ಮನುಷ್ಯರನ್ನ ಪ್ರೀತಿ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಅವ್ರನ್ನ ನಾವು ಪ್ರೀತಿ ಮಾಡಬೇಕು. ಅವ್ರನ್ನ ಹೆಂಗೆ ಪ್ರೀತಿ ಮಾಡ್ತೀವಿ? ನಾನು ನನ್ನ ಸಹೋದರನ ಪ್ರೀತಿ ಮಾಡಿದ್ರೆ ಅವನಿಂದ ನಾನು ಕದ್ಕೊಳ್ಳಲ್ಲ. ಈ ಸಹೋದರನ ಪ್ರೀತಿ ಮಾಡಿದ್ರೆ ಆತನ ನಾನು ದ್ರೋಹ ಮಾಡಲ್ಲ, ಆತನ ನಾನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಆಶೆನೂ ಪಡಲ್ಲ, ವ್ಯಭಿಚಾರನೂ ಮಾಡಲ್ಲ. ಯಾಕಂದರೆ ಪ್ರೀತಿ. ಅದಕ್ಕೆ ಸ್ವಾಮಿ ಹೇಳ್ತಾರೆ ಇದು ಸಂಬಂಧದ ಸಾಂಕೇತ. ಇದು ನೀವು ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಈ ನನ್ನ ನಿಯಮವನ್ನು ಪಾಲಿಸಬೇಕು. ಈ ನಿಯಮ ಯಾವಾಗ ಪಾಲಿಸ್ತೇನೆ ಅಂತ ಹೇಳಿದ್ರೆ ಪ್ರೀತಿ ಇದ್ದರೆ ಮಾತ್ರ. ನೀವು ನನ್ನ ಪ್ರೀತಿ ಮಾಡಿದ್ರೆ ಆಜ್ಞೆಗಳು ಮುರಿಯಲ್ಲ. 4 ಆಜ್ಞೆನೂ ಪಾಲಿಸ್ತೀರ. ಇವತ್ತು ಸಬ್ಬತ್ ದಿನ ಬರಲಿಕ್ಕೆ ಅನೇಕರಿಗೆ ಕಷ್ಟ ಆಗಿದೆ. ಯಾಕೆ? ಅವ್ರು ದೇವ್ರ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿಲ್ಲ. ಅವ್ರ ಕೆಲಸ ಪ್ರೀತಿ ಮಾಡ್ತಾರೆ, ಹಣ ಪ್ರೀತಿ ಮಾಡ್ತಾರೆ. ಹಣ ಹೋಗ್ಬಿಡುತ್ತೆ, ಸಂಬಳ ಹೋಗ್ಬಿಡುತ್ತೆ, ನನ್ನ ಕೆಲಸ ಹೋಗ್ಬಿಡುತ್ತೆ. ಸೊ ಅವರು ಯಾರಿಗೆ ಆದ್ಯತೆ ಕೊಡ್ತಿದ್ದಾರೆ? ದೇವ್ರಿಗೆ ಆದ್ಯತೆ ಕೊಡ್ತಾ ಇಲ್ಲ. ಅವ್ರ ಹಣ, ಲೌಕಿಕವಾದ ವಿಷಯಕ್ಕೆ ಆದ್ಯತೆ ಕೊಡ್ತಿದ್ದಾರೆ. ಅದರಿಂದ ನಮ್ಮ ಈ 2 ಆಜ್ಞೆಗಳು ಪ್ರೀತಿಯ ಸಾಂಕೇತ, ಇದು ಸಂಬಂಧದ ಗುರುತುಗಳಾಗಿದೆ ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ದೇವರ ನಿಯಮವು ಪವಿತ್ರವಾಗಿರ್ತಕ್ಕಂಥದ್ದು, ನೀತಿ ಉಳ್ಳದು ಎಂಬತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲೂ ಒಳ್ಳೆಯದು ಎಂಬತಕ್ಕಂಥ ವಿಚಾರ ಹೇಳಿ ಪಾಸ್ಟರ್ ಪ್ರಸನ್ನ. ಖಂಡಿತವಾಗಿಯೂ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಪವಿತ್ರವಾದದ್ದು, ನೀತಿ ಉಳ್ಳದ್ದು. ಯಾಕೆಂದರೆ ಅದು ದೇವರ ಗುಣ. ದೇವರು ತಪ್ಪು ಮಾಡಿಲ್ಲ, ದೇವರು ನೀತಿವಂತನು, ದೇವರು ಒಳ್ಳೆಯವನು. ಇವೆಲ್ಲ ಗುಣಗಳು ಆ ಧರ್ಮಶಾಸ್ತ್ರದಲ್ಲಿದೆ. ದೇವರ ಸರ್ಕಾರವೇ, ಅದರ ಅಸ್ಥಿವಾರವೇ, ಪರಲೋಕದ ಅಸ್ಥಿವಾರ ಪ್ರೀತಿಯಲ್ಲಿ. ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ಆತನ ಆಜ್ಞೆಗಳು ಇರಲೇಬೇಕು. ಯಾಕೆಂದರೆ ಇವೆರಡು ಜೊತೆಯಾಗಿ ಹೋಗ್ತದೆ. ಯಾಕೆಂದರೆ ದೇವರು ಆ ಆಜ್ಞೆಯನ್ನು ಎತ್ತಿ ಹಿಡಿತಾರೆ. ಸ್ವಾಮಿ ಹೇಳ್ತಾನೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಅಪರ್ವತ ಪ್ರಸಂಗದಲ್ಲಿ, ನಾನು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ಆಜ್ಞೆಗಳನ್ನು ತೆಗೆದುಹಾಕೋದಕ್ಕಲ್ಲ, ನೆರವೇರಿಸ್ಲಿಕ್ಕೆ ಬಂದಿದ್ದೇನೆ. ಅದು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕು ನಿಮಗೆ, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ. ನಮ್ಮ ಸತ್ಯವೇದಗಳನ್ನು ರೋಮಪುರದವರಿಗೆ 3ನೇ ಅಧ್ಯಾಯ 25 ಮತ್ತು 26 ವಚನಗಳಲ್ಲಿ ಪೌಲನು ಏನು ಹೇಳ್ತಾನೆ ನೋಡೋಣ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿಯ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಇಲ್ಲಿ ನೀತಿ, ಪ್ರೀತಿ ಎರಡನ್ನೂ ಜೊತೆಯಾಗಿ ನೋಡ್ತೇವೆ. ಅದೇ ರೋಮಪುರದವರಿಗೆ 6ನೇ ಅಧ್ಯಾಯ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಅನೇಕ ಸಾರಿ ಹೇಳ್ತಾರೆ,
ದೇವ್ರ ಕೃಪೆ ಇದೆ. ಪಾಪ ಮಾಡ್ಬಿಟ್ಟು ಏನು ಮಾಡ್ಬೋದು, ನಾನು ಕ್ಷಮಾಪಣೆ ಕೇಳ್ಬೋದು. ದೇವ್ರ ಕೃಪೆ ಖಂಡಿತವಾಗಿ ದೇವ್ರ ಕೃಪೆ ಇದೆ, ಆದರೆ ಇಲ್ಲಿ ತನಕ ಒಂದು ಮಿತಿ. ಎಸ್, ಅದನ್ನು ಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾರೆ. ದೇವರ ಕೃಪೆಯನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಪೌಲನು ಪದೇ ಪದೇ ಹೇಳ್ತಾ ಇದ್ದಾನೆ, ನಾನು ಪಾಪಕ್ಕೆ ಸತ್ತವನಾಗಿದ್ದೇನೆ. ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನನ್ನ ಪಾಪವು ಆ ನೀರಿನಲ್ಲಿ ಮುಳುಗೋಯ್ತು. ನಾನು ಎದ್ದೇಳುವಾಗ ಒಬ್ಬ ಹೊಸ ವ್ಯಕ್ತಿಯಾಗಿ ಪುನರುತ್ಥಾನಗೊಳ್ತೇನೆ. ಸೊ ದೇವರ ಆಜ್ಞೆಗಳನ್ನು ಕೈಕೊಳ್ಳುವವನು ಇವೆಲ್ಲವನ್ನ ಮಾಡ್ತಾನೆ. ರೋಮಪುರದ 7ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿಯೇ. ಸೊ ಇವೇನು ಮಾಡ್ತವೆ ಅಂದರೆ, ಆಜ್ಞೆಗಳು ಎತ್ತಿಡಿತವೆ ನಮ್ಮನ್ನು. ಯಾರ ಆಜ್ಞೆಗಳನ್ನು ಪರಿಪಾಲನೆ ಮಾಡ್ತಾ ಇರ್ತಾನೆ ಅದರಲ್ಲಿ ಪ್ರೀತಿ ಇರ್ತದೆ. ಎಲ್ಲಿ ಪ್ರೀತಿ ಇರ್ತದೆ ಅಲ್ಲಿ ನ್ಯಾಯ ಇರ್ತದೆ. ಎಲ್ಲಿ ನ್ಯಾಯ ಇರ್ತದೆ ಅಲ್ಲಿ ಆಜ್ಞೆ ಇರ್ತದೆ. ಎಲ್ಲಿ ಆಜ್ಞೆ ಇರ್ತದೆ ಅಲ್ಲಿ ದೇವರು ಇರ್ತಾರೆ. ಇವು ಇಲ್ಲದ ಸ್ಥಳದಲ್ಲಿ ದೇವರಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇವರು ನಮ್ಮನ್ನು ಯಾಕೆ ಈ ಆಜ್ಞೆಯಲ್ಲಿ ನಡೆಸಬೇಕು ಅಂತ ಇದ್ದಾರೆ ಅಂದರೆ, ನಾವು ಸಹ ನೀತಿವಂತರಾಗಬೇಕು, ನಾವು ಸಹ ಪವಿತ್ರರಾಗಬೇಕು, ನಾವು ಸಹ ಒಳ್ಳೆಯವರಾಗಬೇಕು. ಈ ಒಂದು ಉದ್ದೇಶದಿಂದಲೇ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಮತ್ತಾಯ 5 ಹೇಳ್ತಕ್ಕಂಥದ್ದು, ಪರಲೋಕ ಭೂಲೋಕಗಳು ಅಳಿದು ಹೋದರೂ ಏನಾಗ್ಬೋದು, ಹೋಗ್ಬೋದು. ಆದರೆ ನಾನು ಕೊಟ್ಟಿರುವ ಆಜ್ಞೆಗಳು ಒಂದು ಸೊನ್ನೆ ಆದರೂ, ಒಂದು ಗುಡಿಸಾದರೂ ಏನಾಗೋದಿಲ್ಲ, ಅಳಿಸಿ ಹೋಗೋದಿಲ್ಲ. ಇವತ್ತು ಅನೇಕರು ಏನಾಗಿದ್ದಾರೆ, ಆಜ್ಞೆಗಳು ಶಿಲುಬೆಯಲ್ಲಿ ಹೊಂಟೋಯ್ತು, ಆಜ್ಞೆಗಳು ಬರೀ ಒಡಂಬಡಿಕೆಗೆ, ಆಜ್ಞೆಗಳು ಬರೀ ಯಹೂದ್ಯರಿಗೆ, ಇಸ್ರಾಯೇಲರಿಗೆ, ನಮಗಲ್ಲ ಎಂಬುದಾಗಿ. ಅಂದರೆ ನಾವು ಮನುಷ್ಯರಲ್ವಾ? ಆಜ್ಞೆಗಳನ್ನು ದೇವರು ಯಾರಿಗೆ ಕೊಟ್ಟಿದ್ದಾನೆ? ಮನುಷ್ಯರಿಗೆ. ಮಾರ್ಕನ ಬರೆದ ಸುವಾರ್ತೆ 2:28 ಏನು ಹೇಳ್ತದೆ? ಸಬ್ಬತ್ ದಿನವು ಯಾರಿಗೆ ಕೊಡಲ್ಪಟ್ಟಿದೆ? ಮನುಷ್ಯರಿಗೆ, ಯಹೂದ್ಯರಿಗಲ್ಲ, ಶಿಷ್ಯರಿಗಲ್ಲ, ಇತರರಿಗಲ್ಲ. ಸೊ ಆಜ್ಞೆಗಳು ಸಹ ಮನುಷ್ಯರಿಗೆ ಕೊಡಲ್ಪಟ್ಟಿರೋದ್ರಿಂದ ನಾವೆಲ್ಲರೂ ಸಹ ಈ ಲೋಕದಲ್ಲಿ ಆ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಮ್ಮ ಸರ್ಕಾರಗಳು ಸಹ ಸ್ಥಿರವಾಗಿರ್ತವೆ. ಎಷ್ಟೋ ದೇಶಗಳಲ್ಲಿ ಈ ದೇವರ ಆಜ್ಞೆಯನ್ನು ನ್ಯಾಯಾಲಯದಲ್ಲಿ ಉಪಯೋಗ ಮಾಡ್ತಾರೆ, ಸರ್ಕಾರದಲ್ಲಿ ಉಪಯೋಗ ಮಾಡ್ತಾರೆ. ಗೊತ್ತಿಲ್ಲದೆ, ಗೊತ್ತೋ ಗೊತ್ತಿಲ್ವೋ, ಆದರೆ ಆಜ್ಞೆಗಳು ನಮ್ಮ ಸರ್ಕಾರವನ್ನು ಸ್ಥಿರಪಡಿಸುತ್ತದೆ ಎಂಬುದಾಗಿ ಉಪಯೋಗ ಮಾಡ್ತಾರೆ. ಹಾಗಿರುವಾಗ ದೇವರ ಆಜ್ಞೆಯನ್ನು ಕಡೆಗಣಿಸಬಾರ್ದು, ತಿರಸ್ಕಾರ ಮಾಡಬಾರ್ದು, ಕೀಳಾಗಿ ನೋಡಬಾರ್ದು. ಅದು ಪವಿತ್ರವಾದದ್ದು, ನೀತಿ ಉಳ್ಳದ್ದು, ಒಳ್ಳೆಯದು ಎಂಬುದನ್ನು ಅರ್ಥಕೊಂಡು ಅದನ್ನು ಪರಿಪಾಲನೆ ಮಾಡಬೇಕು. ಓಕೆ, ಮಂಗಳವಾರದ ಪಾಠಕ್ಕೆ ಬರೋಣ. ಇಲ್ಲಿ ನಿಯಮ ಮತ್ತು ಕೃಪೆಯ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಹೇಳಿ ಪಾಸ್ಟರ್ ಮುತ್ತು. ದೇವರ ಆಜ್ಞೆಗಳನ್ನು ಈ ಭಾಗದಲ್ಲಿ ನಾವೇನು ಕಲೀಲಿಕ್ಕೆ ಹೋಗ್ತಿದ್ದೀವಪ್ಪ ಅಂತಂದರೆ, ದೇವರ ಆಜ್ಞೆಗಳನ್ನು ಬರೀ ನಾವು ಬರಹಗಳಲ್ಲಿ ಇಡೋದಲ್ಲ, ನಮ್ಮ ಮನಸ್ಸಿನಲ್ಲಿ ಬರೆದಿಟ್ಕೊಳ್ಬೇಕು ಎಂಬಂತಹ ಒಂದು ಒಳ್ಳೆಯ ಮಾತನ್ನು ಇಲ್ಲಿ ನಾವು ಕಲಿಯಬಹುದಾಗಿದೆ. ಯೆರೆಮೀಯನ ಪುಸ್ತಕ 31ನೇ ಅಧ್ಯಾಯ, ನಾನು 33ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಬಹಳ ಸೊಗಸಾಗಿ ದೇವರು ಈ ರೀತಿ ಹೇಳ್ತಾರೆ, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮಶಾಸ್ತ್ರವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾವು ಏನು ಮಾಡಿಬಿಟ್ಟಿದ್ದೀವಪ್ಪ ಅಂತಂದರೆ, ಈ ಒಂದು ದೇವರ ಧರ್ಮಶಾಸ್ತ್ರ, ದೇವರ ಆಜ್ಞೆಗಳು ಎಂಬುದು ಸುಮ್ಮನೆ ಒಂದು ಹಾಳೆಯ ಮೇಲೆ, ಒಂದು ಕಾಗದದ ಮೇಲೆ ಬರೆಯೋದುಂಟು ಅಷ್ಟೇ. ಆದರೆ ಅದನ್ನು ನಮ್ಮ ಅಂತರಂಗದಲ್ಲಿ ನಾವು ಬರೆದುಕೊಳ್ಬೇಕು ಎಂಬುದನ್ನು ದೇವರು ಇಲ್ಲಿ ತಿಳಿಸ್ತಾ ಇದ್ದಾನೆ. ವಿಶೇಷವಾಗಿ ಯೋಹಾನನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮನು ಯೇಸು ಸ್ವಾಮಿಯನ್ನು ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ ಯೇಸು ಸ್ವಾಮಿಯರು ಹೇಳ್ತಾರೆ, ನೀನು ಮತ್ತೆ ತಿರುಗಿ ಹುಟ್ಟದೆ ಹೋದರೆ ನೀನು ದೇವರ ರಾಜ್ಯವನ್ನು ಕಾಣಲಾರಿ ಎಂಬುದಾಗಿ ಹೇಳ್ತಾರೆ. ಅವಾಗ ಹೇಳ್ತಾರೆ, ಸ್ವಾಮಿ ನಾನು ಇಷ್ಟು ದೊಡ್ಡವನಾಗಿದ್ದೇನೆ, ನಾನು ಮತ್ತೆ ನನ್ನ ತಂದೆ ತಾಯಿಯ ಒಂದು ಗರ್ಭದಲ್ಲಿ ಹುಟ್ಟುವುದು ಸಾಧ್ಯವೇ ಎಂಬುದಾಗಿ ಕೇಳುವಾಗ ಮತ್ತೆ ಯೇಸು ಸ್ವಾಮಿಯರು ಹೇಳ್ತಾರೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಲಿಲ್ಲ ಅಂತಂದರೆ ನೀನು ಪರಲೋಕ ರಾಜ್ಯವನ್ನು ಸೇರೋದಿಲ್ಲ. ಅಂದರೆ ನಾವು ಸಂಪೂರ್ಣವಾಗಿ ನಮ್ಮ ಪರಿವರ್ತನೆಯಾಗಿ ನಾವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಎಂಬ ವಿಚಾರವಾಗಿ ಯೇಸು ಸ್ವಾಮಿ ಅವರು ಅಲ್ಲಿ ತಿಳಿಸ್ತಿರೋದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಇಲ್ಲ, ನಾವಿಲ್ಲಿ ಕಾಣ್ತೇವೆ ಅನೇಕ ಒಳ್ಳೆಯ ವಚನಗಳನ್ನು ಇಲ್ಲಿ ಬರಹಗಾರರು ಕೊಟ್ಟಿರುವುದುಂಟು. ನಾನು ಒಂದೇ ಒಂದು ವಾಕ್ಯವನ್ನು ಓದಲು ಬಯಸ್ತೇನೆ. 37ನೇ ಕೀರ್ತನೆಗಳು 37ನೇ ಅಧ್ಯಾಯ 30-31 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ನೀತಿವಂತನ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ, ದೇವರ ಧರ್ಮಶಾಸ್ತ್ರವು ಅವನ ಹೃದಯದಲ್ಲಿ ಇರುವುದು.
ದೇವರ ಧರ್ಮಶಾಸ್ತ್ರ ಎಲ್ಲಿದೆಯಂತೆ? ನೀತಿವಂತನಿಗೆ ತನ್ನ ಹೃದಯದಲ್ಲಿರುತ್ತಂತೆ. ನಾವು ಯಾವಾಗ ನಮ್ಮ ಹೃದಯದ ಅಂತರಂಗದಲ್ಲಿ ನಾವು ದೇವರ ಧರ್ಮಶಾಸ್ತ್ರವನ್ನು ಬರೆದುಕೊಳ್ತೇವೋ ಆಗಲೇ ನಾವು ಈ ಒಂದು ಪಾಪದಿಂದ ಹೊರಬರಬಹುದಾಗಿದೆ ಎಂಬುದನ್ನು ಬರಹಗಾರರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾವು ಪಾಪಿಗಳು ಎಂಬುದನ್ನು ಗುರುತಿಸಲು ದೇವರ ಧರ್ಮಶಾಸ್ತ್ರ ಬೇಕು. ನಮಗೆ ಒಬ್ಬ ರಕ್ಷಕನು ಬೇಕು ಎಂದು ಹೇಳಲು ನಮಗೆ ಧರ್ಮಶಾಸ್ತ್ರ ಬೇಕು. ಅಷ್ಟೇ ಅಲ್ಲ, ನಮ್ಮಷ್ಟಕ್ಕೆ ನಾವೇ ನೀತಿವಂತರಾಗಲು ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಧರ್ಮಶಾಸ್ತ್ರ ಬೇಕು ಎಂಬುದನ್ನು ನಾವು ಈ ಒಂದು ಪಾಠದ ಮುಖಾಂತರ ಕಲಿಯಬಹುದಾಗಿದೆ. ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮೆಲ್ಲರಿಗೂ ಕನ್ನಡಿ ಬೇಕು. ಕನ್ನಡಿಯನ್ನು ನೋಡಿದಾಗ ಮಾತ್ರ ನಮ್ಮ ಮುಖದಲ್ಲಿರ್ತಕ್ಕಂಥ ಕಲೆಗಳು ಗೊತ್ತಾಗುತ್ತೆ ಅಂತ. ಸೊ ದೇವರು ನಮ್ಮೆಲ್ಲರನಿಗೆ ಆ ಕನ್ನಡಿ 10 ಆಜ್ಞೆಗಳ ಮೂಲಕ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ಬುಧವಾರದ ಪಾಠದ ಕಡೆಗೆ ಹೋಗೋಣ. ಪ್ರೀತಿಯು ದೇವರ ನಿಯಮವನ್ನ ಸಂಪೂರ್ಣಗೊಳಿಸುವಂತ ಒಂದು ವಿಷಯವಾಗಿದೆ. ಹೇಳಿ ಪಾಸ್ಟರ್ ರಾಜದಾಸ್. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಏನಂತೀರಾ? ನಾನು ಆಜ್ಞೆಗಳನ್ನು ರದ್ದು ಮಾಡಲಿಕ್ಕೆ ಬರಲಿಲ್ಲ, ಅದನ್ನ ನೆರವೇರಿಸ್ಲಿಕ್ಕೆ ಬಂದೆ ಅಂತ ಹೇಳ್ತಾರೆ. ಇವತ್ತು ನಾವು ಈ ಆಜ್ಞೆಗಳನ್ನು ಇದೆಲ್ಲ ರದ್ದಾಗಿದೆ ಅಂತ ಹೇಳಿ ಅನೇಕ ಬೋಧಕರು ಪ್ರಸಂಗ ಮಾಡೋದು ಕೇಳಿದ್ದೇವೆ. ಈ ಆಜ್ಞೆಗಳು ಎಂದೂ ರದ್ದಾಗಲ್ಲ. ಭೂಮಿ ಆಕಾಶ ಹಳದೋಗೋ ತನಕ ನನ್ನ ಆಜ್ಞೆಗಳು ಸದಾ ಇರುತ್ತೆ. ಒಂದು ಗುಡ್ಸಾದರೂ ಅಳಿಸೋಗಲ್ಲ ಅಂತ ಸ್ವಾಮಿ ಹೇಳಿದಾನೆ. ಅದು ಈಗಾಗಿದೆ ಅಂತ ಹೇಳಿದ್ರೆ ಇದು ಸೈತಾನ ಮಾಡ್ತಕ್ಕಂಥ ಕಾರ್ಯ. ಇಲ್ಲಿ ನಾವೇನು ತಿಳ್ಕೊಬೇಕಾಗಿದೆ ಅಂತ ಹೇಳಿದ್ರೆ, ದೇವರ ಆಜ್ಞೆಯನ್ನು ನಾವು ಪಾಲಿಸ್ಲಿಕ್ಕೆ ಯಾಕೆ ಆಗ್ತಾನೆ ಅಂದರೆ ಪ್ರೀತಿ ಇಲ್ಲದೆ ಪ್ರಯುಕ್ತ. ಪ್ರೀತಿ ಇದ್ದರೆ ಆಜ್ಞೆಗಳು ಭಾರವಾದದಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ ಭಾಳ ಸ್ಪಷ್ಟವಾಗಿ, ನೀವು ಆಜ್ಞೆಗಳನ್ನು ಯಾವಾಗ ಪಾಲಿಸ್ತೀನಿ ಅಂತ ಹೇಳಿದ್ರೆ ಪ್ರೀತಿ ಇದ್ದರೆ ಅದನ್ನು ನೀವು ನೆರವೇರಿಸ್ತೀರ, ಆಜ್ಞೆಗಳು ಪರಿಪೂರ್ಣ ಆಗುತ್ತೆ. ಅದನ್ನು ಭಾಳ ಸ್ಪಷ್ಟವಾಗಿ ಪೌಲ ಹೇಳ್ತಾನೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8, 9, 10ರಲ್ಲಿ ಹೇಳ್ತಾನೆ ನೋಡಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು. ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿಮ್ಮ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ಸಾಕು, ಮೊದಲನೇ ನೋಡಿ. ಸೊ ಮೊದಲನೇ ಆಜ್ಞೆ, ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕನ್ನೋಂಥದ್ದು ಯಾವಾಗ ನೆರವೇರುತ್ತೆ? ಯಾವಾಗ ಪ್ರೀತಿ ಇದ್ದರೆ ನಾವು ನೆರೆಯವನಿಗೆ ನಾವು ದ್ರೋಹ ಮಾಡಲ್ಲ, ಅನ್ಯಾಯ ಮಾಡಲ್ಲ, ಆತನಿಗೆ ಕೇಡು ಬಗೆಯಲ್ಲ. ಆಗ ನೀವು ಯಾವಾಗಿದ್ರು ಮಾಡಲ್ಲ, ಆಗ ಆಜ್ಞೆಗಳನ್ನು ನೀವು ನೆರವೇರಿಸ್ದಂಗೆ ಆಗುತ್ತೆ. ಸೊ ಆಜ್ಞೆಗಳು ಆಜ್ಞೆಗಳೇ ಇಲ್ಲ ಅಂದಮೇಲೆ ಅಲ್ಲಿ ನೆರವೇರಿಸೋದು ಏನಿದೆ? ಸೈತಾನಿಗೆ ಏನು ಬೇಕಾಗಿದೆ? ಆಜ್ಞೆಗಳಂತ ಹೇಳಿಬಿಟ್ರೆ ಜನ ಇಷ್ಟ ಬಂದಾಗಿರ್ತಾರೆ. ಪಾಪದ ಸಂಬಳ ಮರಣ. ಪಾಪ ಅಂದ್ರೇನು? ದೇವರ ಆಜ್ಞೆಯನ್ನು ಮುರಿತಕ್ಕಂಥ. ಆಜ್ಞೆಗಳಿಲ್ಲ ಅಂದಮೇಲೆ ಪಾಪ ಎಲ್ಲಿಂದ ಬರುತ್ತೆ? ಅದೇ ಅವನ ಉದ್ದೇಶ ಆಗಿದೆ. ಅದರಿಂದ ನಾವು ಜನಗಳಿಗೆ ತಿಳಿಸ್ಬೇಕಾಗಿದೆ, ಆಜ್ಞೆ ಯಾವತ್ತೂ ರದ್ದಾಗಿಲ್ಲ, ದೇವರು ಆಜ್ಞೆ ರದ್ದು ಮಾಡ್ಲಿಕ್ಕೆ ಬಂದಿಲ್ಲ, ಆತನ ನೆರವೇರಿಸಿದ ಮೇಲೆ ನಾವು ಸಹ ನೆರವೇರಿಸಬೇಕಂತ ಉದ್ದೇಶವನ್ನು ಸ್ವಾಮಿ ಬಯಸ್ತಾ ಇದ್ದಾನೆ. ಮುಂದೆ 10ನೇ ವಚನ ಓದಿ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣವು ನೆರವೇರುತ್ತದೆ. ಪ್ರೀತಿ ಇದ್ದರೆ ಧರ್ಮ ಪ್ರಮಾಣ ನೆರವೇರುತ್ತೆ. ಇವತ್ತು ಎಲ್ಲ ಆಜ್ಞೆಗಳನ್ನ ಎಲ್ಲ ಕ್ರೈಸ್ತರು ಫಾಲೋ ಮಾಡ್ತಾರೆ. ಯಾರು ಕೊಲೆ ಮಾಡಲ್ಲ, ಯಾರು ವ್ಯಭಿಚಾರ ಮಾಡಲ್ಲ, ಯಾರು ವಿಗ್ರಹಾರಾಧನೆ ಮಾಡಲ್ಲ, ಇದೆಲ್ಲ ಬಯಸ್ತಾರೆ. ಮೊದಲನೇ ಆಜ್ಞೆ ವಿಗ್ರಹಾರಾಧನೆ ಮಾಡಲ್ಲ, ದೇವರಲ್ಲದೆ ಬೇರೆ ದೇವರಿಲ್ಲ ಅಂತಲೂ ನಂಬ್ತಾರೆ. ಆದರೆ 4ನೇ ಆಜ್ಞೆ ಬಂದಾಗ ಏನು ಮಾಡ್ತಾರೆ? ಅದನ್ನು ಅಲ್ಗಳಿತಾರೆ. ಅದನ್ನು ಧರ್ಮ ದಯವಿಟ್ಟು ಓದಿ ಫಸ್ಟ್ ಪ್ರಸನ್ನರೇ. 5ನೇ ಅಧ್ಯಾಯ 12ನೇ ವಚನ. ನಿನ್ನ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. 6 ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ಧರ್ಮೋಪದೇಶ ಖಂಡದಲ್ಲೂ ಸ್ವಾಮಿ ಹೇಳ್ತಾನೆ, ಆಜ್ಞೆಯಲ್ಲೂ ಸಹ 4ನೇ ಆಜ್ಞೆ ಭಾಳ ಅದನ್ನು ಜ್ಞಾಪಕದಿಟ್ಕೊಳ್ಳಿ, ಮರಿಬೇಡಿ ಅಂತ ಹೇಳ್ತಾನೆ. 10 ಆಜ್ಞೆಗಳಲ್ಲಿ ಯಾವುದನ್ನು ನೆನಪು ಮಾಡಿರಿ ಅಂತ ಹೇಳಲ್ಲ. 4ನೇ ಆಜ್ಞೆ ಮಾತ್ರ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಅದು ದೇವ್ರಿಗೂ ನಮಗಿರತಕ್ಕ ಸಂಬಂಧವನ್ನು ತೋರಿಸುತ್ತೆ. ಆ ಪ್ರೀತಿಯ ಸಾಂಕೇತ ಅದು. ಆ ಪ್ರೀತಿಯ ಸಾಂಕೇತವನ್ನೇ ನಾವು ಮರ್ತುಬಿಟ್ರೆ ಆಗ ದೇವ್ರಿಗೂ ನಮಗೇನಿರಲ್ಲ, ಸಂಬಂಧನೇ ಇರಲ್ಲ. ಯಾವಾಗ ಅದನ್ನು ಪರಿಪಾಲಿಸ್ತೀವಿ, ಅದಕ್ಕೆ ಯೆಶಾಯ ಹೇಳ್ತಾನೆ, ನೀವು ಸಬ್ಬತ್ ದಿನವನ್ನು ಅಗಮ್ಯವಾಗಿ ಪರಿಗಣಿಸಿರಿ, ಸ್ವಕಾರ್ಯ ಮಾಡಬೇಡಿ, ಹರಟಬೇಡಿ, ನೀವು ಅದನ್ನು ಪರಿಶೀಲಿಸಿಕೊಂಡ್ರೆ ನಾನು ಆಗ ನಿಮ್ಮನ್ನು ಎತ್ತರವಾದ ಪ್ರದೇಶ ಇರ್ತೇನೆ ಅಂತ ಹೇಳ್ತಾನೆ. ಸೊ ನಾವು ಎತ್ತರವಾದ ಪ್ರದೇಶ ಇರಬೇಕಾದ್ರೆ ಆಜ್ಞೆಯನ್ನು ಪರಿಪೂರ್ಣಗೊಳಿಸೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ವಿಧೇಯರಾಗಿದ್ದಾಗ ಮಾತ್ರ ನಾವು ನೆರವೇರಿಸೋಕ್ಕಾಗತ್ತೆ. ಅದನ್ನು ಅವಿಧೇಯರಾದರೆ ನೆರವೇರಿಸಲಿಕ್ಕೆ ಸಾಧ್ಯತೆ ಇಲ್ಲ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಎಲ್ಲವೂ ಸರಿ, ಒಬ್ಬರೊಬ್ಬರನ್ನ ಪ್ರೀತಿಸಬೇಕು, ಇದು ಸಾಧ್ಯನೇ? ಇಲ್ಲಿ ಯೇಸು ಸ್ವಾಮಿಯವರು ಕೊಟ್ಟಂತಹ 2 ಪ್ರಧಾನವಾದಂತಹ ಆಜ್ಞೆಗಳಲ್ಲಿ ಒಂದು, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸಿ ಎಂಬುದಾಗಿ.
ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 1ರಿಂದ ಕೆಲವು ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ನನ್ನ ಸಹೋದರರೇ, ಪ್ರಭಾವಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಅಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣೆಯ ಹತ್ತಿರದ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿದ್ದೀರಿ. ಇಲ್ಲಿ ದೇವರು ಹೇಳ್ತಿದ್ದಾರೆ ಸ್ಪಷ್ಟವಾಗಿ, ಒಂದು ವೇಳೆ ನಾವು ಒಳ್ಳೆಯ ಪ್ರಶಸ್ತ ವಸ್ತ್ರಗಳನ್ನು ಧರಿಸಿಕೊಂಡು ಉಂಗುರವನ್ನು ಧರಿಸಿಕೊಂಡು ಬಂದಂತಹ ದೊಡ್ಡ ವ್ಯಕ್ತಿಯನ್ನು ನಾವು ಕಂಡಾಗ ನಾವು ಅವರನ್ನು ಮೇಜಿನ ಮೇಲೆ ಕುಂಡ್ರಿಸೋದು ನಾವು ಕಾಣ್ತೇವೆ. ಆದರೆ ಒಬ್ಬ ಬಡ ವ್ಯಕ್ತಿಯನ್ನು ನಾವು ನೋಡೋದಾದರೆ ನೀನು ಅಲ್ಲಿ ಆ ಕದದ ಹತ್ರ ನಿಂತ್ಕೋ ಎಂಬುದಾಗಿ ನಾವು ಬಹಳ ಕೀಳಾಗಿ ಮಾತನಾಡೋದನ್ನು ನಾವು ಕಾಣ್ತಿದ್ದೇವೆ. ಆದರೆ ನಮ್ಮಲ್ಲಿ ಇಂಥವುಗಳು ಇರಬಾರದು. ಭೇದ ಭಾವಗಳನ್ನು ಮಾಡದೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ವಿಚಾರವಾಗಿ ಯಾಕೋಬನು ಬಹಳ ಸೊಗಸಾಗಿ ಮಾತನಾಡೋದನ್ನು ನಾವು ಕಾಣಿಸ್ತಿದ್ದೇವೆ. ಆದ್ದರಿಂದ ಪ್ರೀತಿ ಎಂಬುದು ಬಹಳ ಪ್ರಾಮುಖ್ಯ. ಪ್ರೀತಿ ಇಲ್ಲದೆ ಈ ಭೂಲೋಕ ಯಾವುದೂ ಕೂಡ ಉಂಟಾಗಿರಲಿಲ್ಲ. ದೇವರು ಪ್ರೀತಿಯಿಂದ ತಾನೇ ಸಮಸ್ತವನ್ನು ಕೂಡ ಉಂಟು ಮಾಡಿದ. ಪ್ರೀತಿಯಿಂದ ತಾನೇ ದೇವರು ಆದಾಮನನ್ನು ಕೂಡ ಉಂಟು ಮಾಡಿದ. ಆದ್ದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬಂತಹ ಬೋಧೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬಂತಹ ಸಲಹೆ ಸೂಚನೆಗಳನ್ನು ಇಲ್ಲಿ ದೇವರು ಯಾಕೋಬನ ಪತ್ರಿಕೆಯಲ್ಲಿ ನಮಗೆ ತಿಳಿಸ್ತಿರೋದನ್ನು ನಾವು ಕಾಣಬಹುದಾಗಿದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋದಾದರೆ ನಮ್ಮಲ್ಲಿ ಕ್ರಿಸ್ತನಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿಯವರು ನುಡಿತಿದ್ದಾರೆ ಯೋಹಾನ ಸುವಾರ್ತೆಯ 13ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ. ಆದ್ದರಿಂದ 1ನೇ ಯೋಹಾನ 4ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದಲು ನಾನು ಬಯಸ್ತೇನೆ. 4ನೇ ಅಧ್ಯಾಯ 8ನೇ ವಚನವನ್ನು ನಾನು ಓದ್ತಿದ್ದೇನೆ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿ. ನಾವು ದೇವರು ಇದ್ದಾನೆ ಎಂಬುದಾಗಿ ನಂಬುವಂತಹ ನಾವು ನಮ್ಮ ನೆರೆಯವರನ್ನು ಪ್ರೀತಿಸಿದಾಗ ಮಾತ್ರ ದೇವರು ನಮ್ಮನ್ನು ಮೆಚ್ಚುವಾತನಾಗಿದ್ದಾನೆ. ಯಾಕೆಂದರೆ ಆತನೇ ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಫುಲ್ ನಾವು ನಮ್ಮ ನೆರೆಯವರನ್ನು ನಮ್ಮಂತೆಯೇ ಪ್ರೀತಿಸಬೇಕಂದ್ರೆ ಸ್ವಲ್ಪ ಕಷ್ಟನೇ. ಸ್ವಲ್ಪ ಪ್ರೀತಿಸಬೇಕು ಅಂದರೆ ಆಗುತ್ತೆ, ಆದರೆ ನಮ್ಮಂತೆ ನಾವು ಯಾವ ರೀತಿ ನಮ್ಮನ್ನು ಪ್ರೀತಿಸ್ತೀವೋ ಆ ರೀತಿ ಬೇರೆಯವ್ರನ್ನ ಪ್ರೀತಿಸಬೇಕು ಅನ್ನೋದೇ ನಮ್ಮ ಸಭೆ ಮಾತ್ರವಲ್ಲ, ಕ್ರೈಸ್ತಿಯ ಲೋಕದ ಸಿದ್ಧಾಂತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಿ ಈ ತ್ರೈಮಾಸಿಕದಲ್ಲಿ ನಡೆಸಿದ್ದಾನೆ. ನಾವು ನೆರೆಯವರನ್ನು ಪ್ರೀತಿಸೋಣ. ದೇವರು ನಿಮ್ಮ ಮೂವರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಒಳ್ಳೆಯ ಆರೋಗ್ಯವನ್ನು ಕೊಡಲಿ. ನಮಸ್ಕಾರ.